ಪ್ರತಿಯೊಬ್ಬರೂ ಕೂಡ ಯಾವ ಸಂದರ್ಭದಲ್ಲಿ ಎಸ್ ಹೇಳಬೇಕೋ ಅದನ್ನು ಎಸ್ ಅಂತ ಹೇಳಲಿಕ್ಕೆ ಬೇಕಾದಂತಹ ತಂತ್ರಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ನೋ ಅನ್ನುವಂಥ ಜಾಗದಲ್ಲಿ ನೀವು ನೋ ಅಂತ ಹೇಳಲಿಕ್ಕೆ ನಿಮಗೆ ಆ ಸಾಮರ್ಥ್ಯ ಇರಬೇಕಾಗುತ್ತೆ. ಇವೆರಡರಲ್ಲಿ ಯಾವುದು ಸರಳ? ಮೊದಲು ನಾವು ಯಾವುದನ್ನು ಕಲಿಬೇಕು? ಎರಡೂ ಗೊತ್ತಿರಬೇಕು. ನಾವು ನಮ್ಮ ಕಾರ್ಯಾಗಾರದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡುವ ಮುಂಚೆ ಜನರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇವೆ. ಅಂದರೆ ಅವರು ಮನಸ್ಸಿನಲ್ಲಿ ಅವರ ಉತ್ತರಗಳನ್ನು ರೂಪಿಸಿಕೊಳ್ಳಿ, ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಿದ್ದೇನೆ ಅಂತ. ನಿಮಗೆ ಯಾವ ಪಾಯಿಂಟು ಕೂಡ ಮಿಸ್ ಆಗಬಾರ್ದು ಅಂತ ನಾನು ನಮ್ಮ ಕಾರ್ಯಾಗಾರದಲ್ಲಿರುವ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಇದು ಪ್ರಿಂಟೆಡ್ ಫಾರ್ಮಲ್ಲಿದೆ, ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಅದನ್ನು ನಾವು ತರ್ಜುಮೆ ಮಾಡ್ಕೋಬೇಕು. ಅಸರ್ಟಿನೆಸ್ ಟ್ರೈನಿಂಗ್ ಅಂತ. ಉದಾಹರಣೆಗೆ ನಾನು ಮೊದಲ ಪ್ರಶ್ನೆ ಜನರಿಗೆ ನಮ್ಮ ಕಾರ್ಯಾಗಾರದಲ್ಲಿ ಕೇಳೋದು ಏನು ಅಂತಂದರೆ, ಡು ಯು ಬೈ ಥಿಂಗ್ಸ್ ಯು ಡೋಂಟ್ ರಿಯಲಿ ವಾಂಟ್ ಬಿಕಾಸ್ ಇಟ್ ಈಸ್ ಡಿಫಿಕಲ್ಟ್ ಟು ಸೇ ನೋ ಟು ದ ಸೇಲ್ಸ್ಮನ್. ನಿಮ್ಮಲ್ಲಿಗೆ ಯಾರೊಬ್ಬರು ಬಂದಿದ್ದಾರೆ, ಎನ್ಸೈಕ್ಲೋಪೀಡಿಯಾ ಪುಸ್ತಕ ಅಂತ ತೋರಿಸ್ತಾರೆ. ನಿಮಗೆ ಮುಜುಗರ ಆಗುತ್ತೆ, ಹೇಗಿಲ್ಲ ಅಂತ ಹೇಳೋದು. ಸಣ್ಣ ಹುಡುಗ, ಅದು ಬೇರೆ ಹುಡುಗ ಹೇಳ್ತಾನೆ, ಈ ಪುಸ್ತಕವನ್ನು ಮಾರಿ ಬಂದ ದುಡ್ಡಿನಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದೇನೆ ಅಂತ. ಈ ಪ್ರಶ್ನೆಯನ್ನು ಕೇಳಿದಾಗ ಭಾಳ ಜನ ನನಗೆ ಹೇಳ್ತಾರೆ, ಡಾಕ್ಟ್ರು ಭರತ್ ಚಂದ್ರ, ಸೇಲ್ಸ್ ಮನ್ ಈಸ್ ಆಲ್ ರೈಟ್, ಸೇಲ್ಸ್ ಗರ್ಲ್ ಇಸ್ ಅ ಪ್ರಾಬ್ಲಮ್. ಅಂದರೆ ಹುಡುಗಿಯರಿಗೆ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಕಣ್ಣಲ್ಲಿ ಒಂದೇನಾದರೂ ತೊಟ್ಟು ಕಣ್ಣೀರು ಬಂದುಬಿಟ್ರೆ ಇವರು ಕರಗಿ ಹೋಗ್ಬಿಡ್ತಾರೆ. ಆದ್ದರಿಂದ ನನ್ನ ಪ್ರಶ್ನೆ, ಹಲವು ಬಾರಿ ನಿಮ್ಮನೆಯಲ್ಲೂ ಆಗಿರ್ಬೋದು, ಯಾವುದೋ ಒಂದು ಹುಡುಗಿ ಬಿಸ್ಕೆಟ್ ಅಂತ ತರ್ತಾಳೆ, ನೀವು ತಗೊಳ್ಳೇಬೇಕಾಗುತ್ತೆ. ಮತ್ತು ಆಲ್ಮಾರ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಇನ್ನು 5 ವರ್ಷಕ್ಕೆ ಬೇಕಾಗಿದ್ದು ಬಿಸ್ಕೆಟ್ ರೆಡಿ ಇದೆ ಅಲ್ವಾ? ಇದು ಮೊದಲನೆಯ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಡು ಯು ಹೆಸಿಟೇಟ್ ಟು ರಿಟರ್ನ್ ಐಟಮ್ಸ್ ಟು ಎ ಸ್ಟೋರ್ ಈವನ್ ವೆನ್ ದೆರ್ ಇಸ್ ಅ ಗುಡ್ ರೀಸನ್ ಟು ಡೂ ಸೊ? ಒಂದಿನ ನಾನು ಅವೆನ್ಯೂ ರೋಡಿಗೆ ಹೋಗಿ ಒಂದು ಮಿಕ್ಸಿಯನ್ನು ತಗೊಂಡು ಬಂದೆ. ಮನೆಗೆ ಬಂದು ಎಲೆಕ್ಟ್ರಿಕ್ ಸಾಕೆಟಲ್ಲಿ ಮಿಕ್ಸಿಯನ್ನು ಹಾಕಿ ಸ್ವಿಚ್ ಆನ್ ಮಾಡಿದಾಗ ಭಡ್ ಅಂತ ಸೌಂಡ್ ಆಯಿತು. ಈಗ ನನಗೆ ಅಂಗಡಿಗೆ ಹೋಗಿ ಅದನ್ನು ವಾಪಸ್ ಕೊಡಲಿಕ್ಕೆ ಧೈರ್ಯ ಇಲ್ಲ, ಅವನು ಬೈತಾನೆ ಅಂತ. ಆದ್ದರಿಂದ ಆ ಮಿಕ್ಸಿಯನ್ನು ತೆಗೆದು ನಮ್ಮ ಶೋಕೇಸ್ನಲ್ಲಿ ಇಟ್ಟು, ಶೋಕೇಸಲ್ಲಿ ಏನಿಡಬೇಕು? ಬೊಂಬೆಗಳು. ಅದರ ಬದಲು ಮಿಕ್ಸಿಯನ್ನು ಇಟ್ಟು, ಇದು ಅವೆನ್ಯೂ ರೋಡ್ ಸರಿ ಇಲ್ಲ ಅಂತ ಹೇಳ್ಕೊಂಡು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಇನ್ನೊಂದು ಮಿಕ್ಸಿ ತಗೊಂಬರೋದು. ಇದನ್ನು ಈ ಉದಾಹರಣೆ ಕೊಡಬೇಕಾದ್ರೆ ನಿಮ್ಮಲ್ಲಿ ಭಾಳ ಜನ ಯೋಚನೆ ಮಾಡ್ತೀರಿ, ನನ್ನ ಜೀವನದಲ್ಲಿ ಕೂಡ ಇದೇ ಥರ ಆಗಿದೆ ಅಂತ. ಈಗ ಮೂರನೆಯ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಇಫ್ ಸಮ್ ಒನ್ ಟಾಕ್ಸ್ ಅಲೌಡ್ ಡ್ಯೂರಿಂಗ್ ಎ ಮೂವಿ, ಪ್ಲೇ ಆರ್ ಎ ಕನ್ಸರ್ಟ್, ಕ್ಯಾನ್ ಯು ಆಸ್ಕ್ ಹಿಮ್ ಟು ಬಿ ಕ್ವಾಯಟ್? ಉದಾಹರಣೆಗೆ ನಾನೊಂದು ಸಿನಿಮಾಕ್ಕೆ ಹೋಗಿದ್ದೇನೆ. ಬಹಳ ಒಳ್ಳೆಯ ಕಾನ್ವರ್ಸೇಷನ್ನು, ಡಯಲಾಗ್ ನಡೀತಾ ಇದೆ. ನನ್ನ ಮುಂದಿನ ಸೀಟ್ನಲ್ಲಿ ಒಂದು 4-5 ಗೂಂಡಾಗಳು ಕೂತ್ಕೊಂಡ್ಬಿಟ್ಟು ಭಯಂಕರವಾಗಿ ಶಬ್ದ ಮಾಡ್ತಾ ಇದ್ದಾರೆ. ನನಗೇನೂ ಕೇಳಿಸ್ತಾನೇ ಇಲ್ಲ. ಸೊ ನಾನೇನು ಮಾಡ್ತೀನಿ, ಅಂತ ಕೆಮ್ತೀನಿ. ಅವರು ನನ್ನನ್ನು ನೋಡ್ತಾರೆ, ನಾನು ಸ್ಮೈಲ್ ಮಾಡ್ತೇನೆ. ಅವ್ರಿಗೆ ಅನಿಸುತ್ತೆ ಇನ್ನೂ ಸ್ವಲ್ಪ ನಾಯ್ಸ್ ಮಾಡಿದ್ರೆ, ಶಬ್ದ ಮಾಡಿದ್ರೆ ಇವ್ರಿಗೆ ಅನುಕೂಲ, ಖುಷಿಯಾಗುತ್ತೆ ಅಂತ ಇನ್ನೊಂದಷ್ಟು ನಾಯ್ಸ್ ಮಾಡ್ತಾರೆ. ಆದ್ದರಿಂದ ಇದೂ ಕೂಡ ಒಂದು ಸನ್ನಿವೇಶ. ಅವ್ರಿಗೆ ಹೇಳಬೇಕು, ನೋಡಿ ಇದು ಡಯಲಾಗ್ ಚೆನ್ನಾಗಿದೆ, ನನಗೆ ಕೇಳಬೇಕು, ಇದನ್ನು ಕೇಳುವ ಹಕ್ಕು ನನಗಿದೆ ಅಂತಂದರೆ ಅವರು ಸುಮ್ಮನಾಗ್ತಾರೆ ಅಲ್ವಾ? ಅದರಲ್ಲಿ ಯಾವುದೂ ಬೇಸರ ಇಲ್ಲ. ಈಗ 4ನೇದ್ದು, ಕ್ಯಾನ್ ಯು ಬಿಗಿನ್ ಎ ಕಾನ್ವರ್ಸೇಷನ್ ವಿತ್ ಅ ಸ್ಟ್ರೇಂಜರ್? ಈ ಪ್ರಶ್ನೆಗಳನ್ನು ಎಲ್ಲವನ್ನು ಕೇಳಿದ ಮೇಲೆ ನಮ್ಮ ನಿಜವಾದ ಟಾಪಿಕ್ಕಿಗೆ ಬರಬೇಕು. ಹೇಗೆ ಅದನ್ನು ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡೋದು. ನಾನು ನೋಡಿದ ಹಾಗೆ ನಾನು ಇವತ್ತಿನವರೆಗೆ ಒಂದು ಅಂದಾಜು 1 ಕೋಟಿ ಜನರನ್ನು ಉದ್ದೇಶಿಸಿ ಮಾತಾಡಿದ್ದೇನೆ ಮತ್ತು ಒಂದು 15-20 ಲಕ್ಷ ಜನರನ್ನು ನಾನು ಕ್ಲೋಸ್ ಸರ್ಕಲಲ್ಲಿ ಬಲ್ಲೆ. ಬಹಳ ಜನ ನೋಡಿದ್ದೇನೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ರೂಮ್ನಲ್ಲಿ 300 ಜನ ಇದ್ದಾರೆ, 4 ಜನ ಸ್ಟ್ರೇಂಜರ್ಸ್ ಇದ್ದಾರೆ ಅಂತಂದರೆ
ಇವರು ರೆಡ್, ಬ್ಲೂ, ಯೆಲ್ಲೋ ಮತ್ತು ಆಗಾಗ ಖರ್ಚಿಪ್ ತಗೊಂಡು ಉಸ್ತಾ ಇರ್ತಾರೆ. ಅಂದರೆ ಸ್ಟ್ರೇಂಜರ್ಸು ಭಯ. ನಾನು ನೋಡಿದ ಹಾಗೆ ಜೀವನದಲ್ಲಿ ನೀವು ಎಷ್ಟು ಜನ ಸ್ಟ್ರೇಂಜರ್ಸ್ ಹತ್ರ ಮಾತಾಡ್ತೀರೋ ಅಷ್ಟು ಸಕ್ಸಸ್ ಮುಂದಿನ ದಿನಗಳಲ್ಲಿ ಬರುತ್ತೆ. ನಿಮಗೆ ಐಸ್ ಬ್ರೇಕಿಂಗಿಗೆ ಯಾರ ಸಹಾಯದ ಅಗತ್ಯತೆಯೂ ಇರಬಾರ್ದು. ಸೊ ಅದರಿಂದಾಗಿ ಇದು ಆಯಿತು. ಈಗ 5ನೆಯ ಪ್ರಶ್ನೆ, ಡೂ ಯು ಹ್ಯಾವ್ ಟ್ರಬಲ್ ಮೇಂಟೈನಿಂಗ್ ಕಾನ್ವರ್ಸೇಷನ್ಸ್ ಇನ್ ಸೋಷಲ್ ಸಿಚುವೇಶನ್ಸ್? ನಾನು ಭಾಳ ಸತಿ ನೋಡಿದ್ದೇನೆ, ಜನಗಳು ಕೂತಿರ್ತಾರೆ, ಒಂದು 20 ಜನ ಕೂತಿರ್ತಾರೆ, ಯಾರು ಏನನ್ನು ಮಾತನಾಡುವುದೇ ಇಲ್ಲ, ಏನು ಟಾಪಿಕ್ ಅಂತ ಹುಡುಕ್ತಾ ಇರ್ತಾರೆ. ನೀವು ಸಲೀಸಾಗಿ ಅಲ್ಲಿಗೆ ಬೇಕಾದಂಥ ವಿಚಾರಗಳನ್ನು ಮಾತಾಡ್ಕೊಂಡು ಹೋಗ್ತೀನಿ ಅಂತಂದರೆ ನೀವು ನಾಯಕ, ಬಾಕಿಯವರು ಹಿಂಬಾಲಕರು. 6ನೆಯ ಪ್ರಶ್ನೆ ಕೇಳ್ತಾ ಇದ್ದೇನೆ, ಡೂ ಪೀಪಲ್ ಆ್ಯಕ್ಟ್ ಆ್ಯಸ್ ಇಫ್ ದೇ ಫೈಂಡ್ ಯು ಬೋರಿಂಗ್? ಇದು ಒಂದು ಪ್ರಶ್ನೆ. ಭಾಳ ಜನಕ್ಕೊಂದು ಫೀಲಿಂಗ್ ಏನು ಅಂತಂದರೆ, ನಾನೊಂದು ಸ್ವಲ್ಪ ಬೋರಿಂಗ್ ಮನುಷ್ಯ, ನನ್ನನ್ನು ನೋಡಿದ್ರೆ ಜನಗಳಿಗೆ ಆಗೋದಿಲ್ಲ. 7ನೆಯ ಪ್ರಶ್ನೆ, ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಯ ಸೋಷಲ್ ಲೈಫ್? ಭಾಳ ಜನ ಬಂದು ನನ್ನ ಹತ್ರ ಹೇಳ್ತಾರೆ, ಡಾಕ್ಟರ್ ಭರತ್ ಚಂದ್ರ, ಬೆಂಗಳೂರಿನಲ್ಲಿ ಎಷ್ಟೊಂದು ಪಾರ್ಟಿಗಳು ನಡೀತಾ ಇದ್ದಾವೆ ಅಂತಂದರೆ ನನ್ನನ್ನು ಯಾರೂ ಕರೆಯುವುದೇ ಇಲ್ಲ ಅಂತ ಜನಗಳಿಗೆ ಅನಿಸುತ್ತೆ. ಕರೆದಾಗ ಹೋಗೋದಿಲ್ಲ, ಕರೀದೇ ಇದ್ದರೆ ಕರೆದಿಲ್ಲ. ಮತ್ತು 8ನೆಯದ್ದು, ಇದು ಭಾಳ ಇಂಟ್ರೆಸ್ಟಿಂಗ್, ವೆನ್ ಎ ಫ್ರೆಂಡ್ ಮೇಕ್ಸ್ ಎನ್ ಅನ್ರೀಸನಬಲ್ ರಿಕ್ವೆಸ್ಟ್ ಆರ್ ಯು ಏಬಲ್ ಟು ರೆಫ್ಯೂಸ್? ಅಂದರೆ ನಿಮ್ಮ ಸ್ನೇಹಿತರು ಬಂದು ನಿಮಗೆ ಒಂದು ಸಹಾಯವನ್ನು ಕೇಳಿದರು, ಹೇಗೆ ಇಲ್ಲ ಅಂತೇಳೋದು? ಸ್ನೇಹಿತ ಅಲ್ವಾ? ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತ ಬರೆದು ಬಿಟ್ಟಿದ್ದಾರೆ. ನೋಡಿ, ಮತ್ತೊಂದು ಉದಾಹರಣೆ ಕೊಡ್ತೇನೆ. ನೀವು ನನಗೆ ಕಳೆದ 10 ಸಂದರ್ಭದಲ್ಲಿ ಸಹಾಯವನ್ನು ಮಾಡಿದ್ದೀರಿ. 11ನೆಯ ಸಂದರ್ಭದಲ್ಲಿ ನೀವು ನನ್ನ ಹತ್ರ ಬಂದು ಸಹಾಯವನ್ನು ಕೇಳ್ತೀರಿ, ಆಯ್ತಲ್ಲ? ಆಗ ನಾನು ಅದನ್ನು ಹೇಗೆ ನಿಭಾಯಿಸ್ತೇನೆ? ಮತ್ತೊಂದು ಪ್ರಶ್ನೆ, 10 times ಇನ್ ದ ಪಾಸ್ಟ್ ಐ ಹೆಲ್ಪ್ಡ್ ಯು, 11th time ಐ ಆಸ್ಕ್ಡ್ ಯು ಫಾರ್ ಎ ಫೇವರ್. 10 ಸತಿ ನಾನು ನಿಮಗೆ ಸಹಾಯ ಮಾಡಿದ್ದೇನೆ ಕಠಿಣವಾದಂಥ ಸನ್ನಿವೇಶಗಳಲ್ಲಿ. 11ನೇ ಸತಿ ನನಗೇನೋ ಒಂದು ಸಣ್ಣ ಸಹಾಯ ಬೇಕು, ನಿಮ್ಮ ಹತ್ರ ಕೇಳ್ತೇನೆ, ನೀವು ಇಲ್ಲ ಅಂತೀರಿ. ಆಗ ಫ್ರೆಂಡ್ಶಿಪ್ನಲ್ಲಿ ಒಂದು ದೊಡ್ಡ ತೊಡಕು ಮತ್ತು ಒಂದು ಕಂದಕ ಉತ್ಪತ್ತಿಯಾಗುತ್ತೆ. ಇಲ್ಲಿ ಒಂದು ವಿಚಾರವನ್ನು ಪ್ರತಿಯೊಬ್ಬರೂ ಇವತ್ತು ಯೋಚನೆ ಮಾಡಬೇಕು.